ಹಾಯ್ ಹಲೋ ಎಲ್ಲ ಒಂದು ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ 50,000ದಿಂದ 1 ಲಕ್ಷದವರೆಗೆ ಸಾಲವನ್ನು ಪಡೆಯುವುದು ಹೇಗೆ, ಯಾವೆಲ್ಲ ದಾಖಲಾತಿಗಳು ಬೇಕು, ಏನೆಲ್ಲ ಅರ್ಹತೆ ಇರಬೇಕು ಮತ್ತು ಯಾರಿಗೆಲ್ಲ ಈ ಒಂದು ಸಾಲ ದೊರೆಯುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಕೇಂದ್ರ ಸರ್ಕಾರ ಪ್ರಾರಂಭಿಸಿದ PM ವಿಶ್ವಕರ್ಮ ಯೋಜನೆಯು ಭಾರತದ ಒಂದು ಸಾಂಪ್ರದಾಯಿಕ ವ್ಯಕ್ತಿಗಳಲ್ಲಿ ತೊಡಗಿರುವ ಒಂದು ಕಾರ್ಮಿಕರಿಗೆ ಪ್ರಮುಖ ಬೆಂಬಲ ವ್ಯವಸ್ಥೆಯಾಗಿ ಒಂದು ಹೊರಹೊಮ್ಮಿದೆ. ಕುಂಬಾರರು, ಬಡಗಿಗಳು, ಅಕ್ಕಸಾಲಿಗರು, ಚಮ್ಮಾರರು, ಟೈಲರುಗಳು ಮತ್ತು ಇನ್ನಿತರ ಅನೇಕ ಕುಶಲಕರ್ಮಿಗಳು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಇದು ಸಾಂಪ್ರದಾಯಿಕ ಕೌಶಲ್ಯಗಳನ್ನು ಬಲಪಡಿಸುವ ಮತ್ತು ಜೀವನೋಪಾಯವನ್ನು ಸುಧಾರಿಸುವ ಗುರಿಯನ್ನು ಈ ಒಂದು ಯೋಜನೆ ಹೊಂದಿದೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದ ಈ ಯೋಜನೆಯು ಈಗಾಗಲೇ 30 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರನ್ನು ನೋಂದಾಯಿಸಿಕೊಂಡಿದೆ. ಅದರಲ್ಲಿ 23 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ. ಇದಲ್ಲದೆ 22 ಕೋಟಿ ಮಾರುಕಟ್ಟೆ ಒಂದು ಪ್ರೋತ್ಸಾಹಕ ಬೆಂಬಲವನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ನೇರವಾಗಿ 6.8 ಲಕ್ಷ ಕಾರ್ಮಿಕರನ್ನು ವರ್ಗಾಯಿಸಲಾಗಿದೆ. ಕುಶಲಕರ್ಮಿಗಳಿಗೆ ಆರ್ಥಿಕ ಪ್ರವೇಶವನ್ನು ಮತ್ತಷ್ಟು ಸರಳಗೊಳಿಸಲು ಸರ್ಕಾರ ಈಗ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ 50,000ದಿಂದ ಲಕ್ಷದವರೆಗೆ ಸುಲಭ ಸಾಲವನ್ನು ನೀಡುತ್ತಿದೆ. ಈ ಒಂದು ಯೋಜನೆಯ ಅವಲೋಕನ: ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಒಂದು ಸಚಿವಾಲಯ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ. ಇದು ಒಂದು 18 ಸಾಂಪ್ರದಾಯಿಕ ವೃತ್ತಿಗಳಲ್ಲಿ ತೊಡಗಿರುವ ಕಾರ್ಮಿಕರ ಒಂದು ಬಲಗೊಳಿಸುವ ಒಂದು ಯೋಜನೆಯಾಗಿದೆ. ಕೌಶಲ್ಯ ಅಭಿವೃದ್ಧಿ ತರಬೇತಿ, ಉಚಿತ ಅಥವಾ ಸಬ್ಸಿಡಿ ಟೂಲ್ಗಳು, ಮಾರುಕಟ್ಟೆ ಸಂಪರ್ಕ ಮತ್ತು ಡಿಜಿಟಲ್ ಪ್ರೋತ್ಸಾಹ, ಸುಲಭ ಮತ್ತು ಕೈಗೆಟುಕುವ ಸಾಲ ಸೌಲಭ್ಯಗಳು. ಅಧಿಕೃತ ಒಂದು ಅಂದಾಜಿನ ಪ್ರಕಾರ ಕೌಶಲ್ಯ ವರ್ಧನೆ ಮತ್ತು ಮಾರುಕಟ್ಟೆ ಬೆಂಬಲದಿಂದ ಕಳೆದ 2 ವರ್ಷಗಳಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಬರುವ ಕಾರ್ಮಿಕರ ಆದಾಯ 20% 30% ಹೆಚ್ಚಳವಾಗಿದೆ. PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ: ಎಷ್ಟು ಸಾಲದ ಮೊತ್ತ? ಕನಿಷ್ಠ 50,000, ಗರಿಷ್ಠ 1 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದಾಗಿದೆ. ಸಾಲದ ಪ್ರಮುಖ ಲಕ್ಷಣಗಳು: ಕಡಿಮೆ ಬಡ್ಡಿ ದರ, ಸುಲಭ EMI ಮರುಪಾವತಿ, ಸರಳೀಕೃತ ಅನುಮೋದನಾ ಪ್ರಕ್ರಿಯೆ, ಕುಶಲಕರ್ಮಿಗಳ ಮೇಲಿನ ಒಂದು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಈ ಸಾಲವನ್ನು ಇವುಗಳಿಗೆ ಬಳಸಬಹುದು: ಕಚ್ಚಾ ವಸ್ತುಗಳನ್ನು ಖರೀದಿಸಲು, ಉಪಕರಣ ಮತ್ತು ಸಲಕರಣೆಗಳನ್ನು ಒಂದು ನವೀಕರಿಸಲು, ಸಣ್ಣ ವ್ಯವಹಾರಗಳನ್ನು ವಿಸ್ತರಿಸಲು, ಉತ್ಪಾದನೆಯನ್ನು ಒಂದು ಸುಧಾರಿಸಲು, ಉತ್ಪಾದನೆಯನ್ನು ಒಂದು ಮಟ್ಟವನ್ನು ಸುಧಾರಿಸಲು. ಈ ಒಂದು ಕೆಲಸಗಳಿಗೆ ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗಳಲ್ಲಿ ಸಾಲ ಸಿಗ್ತಕ್ಕಂಥದ್ದು. ಕೆಲವು ಮಾನದಂಡಗಳು: ಭಾರತದ ಕಾಯಂ ನಿವಾಸಿಯಾಗಿರಬೇಕು, ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, 18 ಸಾಂಪ್ರದಾಯಿಕ ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿರಬೇಕು, ಪ್ರತಿ ಕುಟುಂಬಕ್ಕೆ ಒಬ್ಬ ಸದಸ್ಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರುತ್ತಾರೆ, ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಈ ಒಂದು ಮಾನದಂಡಗಳಿಗೆ ಅರ್ಹರಿರುವ ಕಾರ್ಮಿಕರಿಗೆ ಸಿಗ್ತಕ್ಕಂಥದ್ದು. ಅಗತ್ಯವಿರುವ ದಾಖಲಾತಿಗಳು: ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬುದಾದರೆ: ಆಧಾರ್ ಕಾರ್ಡ್ ಪ್ರತಿ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಉದ್ಯೋಗದ ಪುರಾವೆ, ಉದ್ಯೋಗ ಪ್ರಮಾಣಪತ್ರ, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಬ್ಯಾಂಕ್ ಖಾತೆಯ ವಿವರ, ಆಧಾರ್ ಲಿಂಕ್ ಮಾಡಿರುವ ಒಂದು ಮೊಬೈಲ್ ಸಂಖ್ಯೆ. ಇಷ್ಟೆಲ್ಲ ಬೇಕಾಗ್ತಕ್ಕಂಥದ್ದು. ಯೋಜನೆಗೆ ಸಾಲಕ್ಕೆ ಒಂದು ಅರ್ಜಿ ಸಲ್ಲಿಸುವುದು ಹೇಗೆ? ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿ ನಿಮ್ಮ ಒಂದು ಆಧಾರ್ ಲಿಂಕ್ ಇರುವ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ನೋಂದಾಯಿಸಿಕೊಳ್ಳಬಹುದು. ವೈಯಕ್ತಿಕ, ವೃತ್ತಿಪರ ಮತ್ತು ಬ್ಯಾಂಕ್ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ಎಲ್ಲ ದಾಖಲಾತಿಗಳನ್ನು ಎಚ್ಚರಿಕೆಯಿಂದ ಅಪ್ಡೇಟ್ ಮಾಡಿ. ದಾಖಲಾತಿಗಳನ್ನು ಮತ್ತು ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ ಅರ್ಜಿಯನ್ನು ಪೂರ್ಣಗೊಳಿಸಿ ನಂತರ ಅದರ ಒಂದು ಸಬ್ಮಿಟ್ ಮಾಡಿದ ನಂತರ
ಆ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು. ಸಾಂಪ್ರದಾಯಿಕ ಕುಶಲಕರ್ಮಿಗಳು ಆರ್ಥಿಕ ನೆರವು, ಕೆಲಸದ ಗುಣಮಟ್ಟ ಸುಧಾರಿಸಿದ ಕೌಶಲ್ಯ ತರಬೇತಿ, ಹೆಚ್ಚಿದ ಒಂದು ಆದಾಯ ಅವಕಾಶಗಳು, ಕ್ರೆಡಿಟ್ಗೆ ಸಂಬಂಧದ ಒಂದು ಪ್ರವೇಶ, ಈ ರೀತಿ ಎಲ್ಲ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಕೌಶಲ್ಯ